ಸುಸ್ಸ 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 ಸುಸಡಾರ್ಲಿಂಗ್ ಸುಸಡಾರ್ಲಿಂಗ್ ಸುಸ್ಸು ಸುಸಡಾರ್ಲಿಂಗ್. ಯಪ್ಪ ಸಕ್ಕು, ಏನಿದು ಏನಿದು ಹಿಂಗ್ ಕುಡ್ಕೊಂಡು ಬಂದಿದ್ಯಾ ಯಪ್ಪ? ಕೊಚ್ಚೆ ಬೇರೆ, ಚಿಚ್ಚಿ ಚಿಚ್ಚಿ ಸ್ಮೆಲ್ಲು ಯಮ್ಮ. ಕೊಚ್ಚಾಗೈತ ನೋಡಮ್ಮ ಎಲ್ಲನ. ಅಯ್ಯೋ ಕೊಚ್ಚೆಲ್ಲ ಬಳ್ಕೊಂಡ್ ಬಂದಿದ್ದಾರೆ. ಇದೇನಿದು ಸಕ್ಕು? ಯಪ್ಪ ದೇವ್ರೆ, ವಾಸನೆ ಕಣೆ ಸುಸು. ಸಿ 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 ಕೊಚ್ಚೆಲ್ಲ ಬಳ್ಕೊಂಡ್ ಬಂದಿರೋದು ನೋಡಿ ಅವನು. ತಗೋ ಸುಸು, ಸ್ವೀಟ್ ತಗೋ, ಸ್ವೀಟ್ ನಿನಗೋಸ್ಕರ ನನ್ನ ಕಡೆಯಿಂದ ನಿನಗೆ ಸ್ವೀಟು ಮತ್ತು ಹೂವು. ನೀನು ಯಾಕಂದರೆ ಗುಡ್ ನ್ಯೂಸ್ ಕೊಟ್ಟಿರೋದಕ್ಕೆ ನಿನಗೆ ನಾನು ತಗೊಂಬಂದಿರೋ ಉಡುಗೊರೆ ಸುಸು, ಉಡುಗೊರೆ ಉಡುಗೊರೆ. ಯಪ್ಪ ತೂ ಸಿಸಿ ಕೊಚ್ಚೆ ಉಲ್ಡಾಡಿಸ್ಕೊಂಡ್ ಬಂದಿರೋದೆಲ್ಲ ನಾನು ತಿನ್ಬೇಕಾ? ಇದು ಸ್ವೀಟಾ? ಸಿ 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 ತೂ ಯಮ್ಮ ಶಿಶಿ. ಯಪ್ಪ ಇದೇನಿದು? ಅಯ್ಯೋ ಇವ್ರೇನಪ್ಪ ಇವರು? ಅಲ್ಲ ಸಕ್ಲೇಶ್, ನೀವೇನಿದು ಹಿಂಗೆ? ಯಾಕೆ ಹಿಂಗೆ ಕುಡ್ಕೊಂಡು ಕೊಚ್ಚಲೆಲ್ಲ ಉಲ್ಡಾಡ್ಕೊಂಡು ಬಂದಿದ್ದೀರಾ? ಯಾಕೆ ಹಿಂಗೆ ಅಷ್ಟು ಕೊಚ್ಚೆ ಮಾಡ್ಕೊಂಡು ಬಂದಿದ್ದೀರಾ? ಇದೇನೇ ಇದು? ಇವ್ರದ್ದು ಅವಾಂತರ ನೋಡೆ. ಅಯ್ಯೋ ಅರೋಡೆ ಶಾರದಾ ಗೀತಕ್ಕ ನೋಡಲಿ ಕೊಚ್ಚೆ. ಅಯ್ಯೋ ಕೊಚ್ಚೆಲ್ ಮಲ್ಕೊಂಡು ಎದ್ದು ಬಂದಿದ್ದಾನೆ. ಎಮ್ಮೆ ಉಲ್ಡಾಡಿ ಬರ್ತಾವಲ್ಲ ಕೊಚ್ಚೆ ಎಲ್ಲ ಬಳ್ಕೊಂಡು ಹಂಗೆ ಬಂದಿದ್ದಾನೆ ನೋಡು. ನಾನು ಹೇಳಿದ್ರೆ ನಂಬಲಿಲ್ಲ ತಾನೇ? ನೋಡು ಕೊಚ್ಚೆ ಎಲ್ಲ ಹೆಂಗೆ ಬಳ್ಕೊಂಡು ಕೊಚ್ಚೆ ಮನಿಕೊಂಡು ಬಂದಿರೋದು. ನೋಡು, ನಾನು ಹೇಳಿದ್ರೆ ನಂಬಲಿಲ್ಲ. ಅಯ್ಯಪ್ಪ ನಮ್ಮ ಮರ್ಯಾದೆ ತೆಗಿತಿಯಲ್ಲ ಸಕ್ಕು ನೀನು. ಯಾಕೆ ಹಿಂಗೆ ಕೊಚ್ಚಲೆಲ್ಲ ಉಲ್ಡಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಬಂದಿದ್ದೀರಾ? ಚಿ 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 ನೋಡೋಕ್ಕಾಗ್ತಿಲ್ಲ, ಹೋಗ್ರಿ, ವಾಸನೆ ಬಡಿತಾ ಐತೆ. ಅಯ್ಯೋ ಏನಾಯ್ತು ಸಕ್ಕು ನಿಮಗೆ? ಸುಸು, ನಾನು ನಿನ್ನ ಹತ್ರ ಒಂದು ಸತ್ಯ ಹೇಳಬೇಕು. ನಾನು ಇಂಜಿನಿಯರ್ ಅಲ್ಲ. ನಾನು ಹೋಗೋದು ನನ್ನ ಕೆಲಸನೇ ನನಗೆ ದೊಡ್ಡದು. ನಾನು ಕಸ ಹೊಡಿಯೋದಕ್ಕೆ ಹೋಗ್ತೀನಿ. ನನ್ನ ಕೆಲಸನ ಹೇಳಬಾರ್ದು ಅಂತೇಳಿ ಮುಚ್ಚಿಟ್ಟಿದ್ದೆ. ನಾನು ಹೋಗೋದೇ ಕಸ ಹೊಡೆಯೋದಕ್ಕೆ. ನಾನು ಹೋಗೋದು ಕಸ ಎತ್ತಾಕೋದಕ್ಕೆ, ಕಸ ಹಾಕಿಸ್ಕೊಳ್ಳೋದಕ್ಕೆ ನಂದು ಅದೇ ಡ್ಯೂಟಿ. ನಾನು ಯಾವ ಇಂಜಿನಿಯರು ಅಲ್ಲ. ನಾನು ಇರೋ ಸತ್ಯ ಹೇಳ್ತಾ ಇದ್ದೀನಿ. ಅದಕ್ಕೆ ನಿನಗೆ ಸ್ವೀಟ್ ತೊಗೊಂಬಂದಿದ್ದೀನಿ. ನೀನು ತಾಯಿ ಆಗ್ತಾ ಇದೆಯಾ, ನಾನು ತಂದೆ ಆಗ್ತಾ ಇದ್ದೀನಿ. ಅದಕ್ಕೆ ಸ್ವೀಟ್ ತೊಗೊಂಬಂದಿದ್ದೀನಿ. ಅಯ್ಯೋ ಏನು ಹೇಳ್ತಾ ಇದ್ದೀರಾ? ಅಯ್ಯೋ ದೇವಾ, ಇದೇನಪ್ಪ ಇದು? ತೋ ಇವತ್ತು ನಿಜ ಎಲ್ಲ ಹೊರಗೆ ಬರ್ತಾ ಐತೆ. ಇಂಜಿನಿಯರ್ ಅಲ್ವಾ? ಅಯ್ಯೋ ನಾನು ಇಂಜಿನಿಯರ್ ಅನ್ಕೊಂಡಿದ್ದೆ ಕಣೆ ಸುಸು. ನಿನ್ ಗಂಡನ ನೀನು ಇದಕ್ಕೆ ಲಾಯಕ್ ಬಾ ಅಲ್ಲ. ಇದೇನಪ್ಪ ಇದು? ಅಯ್ಯೋ ದೇವ್ರೆ, ನಮ್ಮ ಕಣ್ಣಿಂದ ನೋಡೋಕ್ಕಾಗ್ತಿಲ್ಲ ಸುಸು. ತಗೋ ಸುಸು, ಸ್ವೀಟ್ ತಗೋ, ಸ್ವೀಟ್ ತಿನ್ನು. ನನ್ನ ಕೈಯಾರೆ ನಿನಗೆ ಸ್ವೀಟ್ ತಿನ್ನಿಸ್ಬೇಕು. ಆ ಮಾಡು. ನಾನು ನಿನಗೆ ಸ್ವೀಟ್ ತಿನ್ನಿಸ್ಬೇಕು ಸುಸು. ನಾನು ನಿನಗೆ ಸ್ವೀಟ್ ತಿನ್ನಿಸ್ಬೇಕು. ನನಗೆ ನೀನು, ನನಗೆ ನಾನು, ನಿನಗೆ ನಾನು. ಸ್ವೀಟು. ನೀನು ಗುಡ್ ನ್ಯೂಸ್ ಕೊಟ್ಟಿರೋದಕ್ಕೆ ನಿನಗೆ ಸ್ವೀಟ್. ನಿನ್ ಸ್ವೀಟು ಬೇಡ, ಪಾಟು ಬೇಡ, ಯಾತು ಬೇಡ. ಅಯ್ಯೋ ಇವರ ತಗೊಂಡೋಗಪ್ಪ ಸ್ವಾಮಿ. ಆಮೇಲೆ ಇದು ತಿಂದ್ರೆ ಅಷ್ಟೇನೆ ನನಗೆ ಮೊದಲೇ ವಾಂತಿ ಬರ್ತೈತೆ. ಮೊದಲೇ ನನಗೆ ವಾಂತಿ ಆದಂಗಾಗುತ್ತೆ. ಇಂಥ ಸ್ವೀಟ್ ಒಟ್ಟು ಕೊಚ್ಚೆ ಉಲ್ಡಾಡ್ಸ್ಕೊಂಬಂದಿರೋ ಸ್ವೀಟ್ ತಿಮ್ಮನ್ ನಾನು ಒಟ್ಟುನು. ಅಯ್ಯಪ್ಪ ಕೊಚ್ಚೆ ಉಲ್ಡಾಡ್ಸ್ಕೊಂಬಂದಿರೋ ಸ್ವೀಟ್ ತಿಂಬಕ್ಕಾಗಲ್ಲಪ್ಪ ನನ್ನ ಕೈಲಿ. ನಾನು ಇವ್ರು ಹಾಕೊಂಡಿರೋ ಬಟ್ಟೆ ನೋಡೇ ಹೇಳ್ದೆ ಇವ್ರು ಇಂಜಿನಿಯರ್ ಅಲ್ಲ ಅಂತ ಹೇಳಿ. ನನಗೆ ಅವತ್ತೇ ಡೌಟ್ ಬಂದಿತ್ತು. ಇವ್ರಿಗೆ ನೋಡೆ ಶಾರದಾ, ಇವ್ರಿಗೆ ಇಬ್ಬರಿಗೂ ಎಷ್ಟು ಖುಷಿ ಆಗ್ಬಿಟ್ಟೈತೆ. ಇವಳು ನನಗಿನ್ನ ಮೇಲೆ ಇದ್ದಾಳೆ ಅಂದ್ಕೊಂಡಿದ್ದೆ ಸಿಂಧಿ. ಇವಾಗ ಇವ್ರಿಗೆ ಖುಷಿ ಆಗ್ಬಿಟ್ಟೈತೆ. ಇವ್ರು ಗಂಡ ಹೆಂಡತಿಗೆ ಇಬ್ಬರಿಗೂ ಹಾಗಲಕಾಯಿ ಬೇವಿನಕಾಯಿ ಸಾಕ್ಷಿ ಅನ್ನಂಗೆ. ನೋಡು ಇವ್ರಿಗಂತೂ ಅದೇ ಈಗ ಹೇಳ್ತಾರೆ ಎಲ್ಲಿಲ್ದವು ಈ ಹೊರಗೆ ಬರ್ತಾವೆ. ಯಪ್ಪ ತಾಂಡೋಗ್ರಿ ಸಕ್ಲೇಶ್, ಇದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ನೀವೇನು ಮಾಡ್ತೀರೋ ಗೊತ್ತಿಲ್ಲ. ಅಮ್ಮ ಒಂದು ಬಿನ್ಗೆ ನೀರು ತಗೊಂಬಂದು ದಡ ಮೇಲೆ ಕೊಯ್ಯಮ್ಮ ಹೇಳ್ತೀನಿ. ದಡ ಮೇಲೆ ಕೊಯ್ದು ಒಳಗೆ ಕೆಳಿಯಮ್ಮ ಹೇಳ್ತೀನಿ. ಸರಿಯಾಗಿ ಕುಟ್ಟಾನ ನನ್ನ ಮಗನಿಗೆ ಅಲ್ಲ. ಇಷ್ಟೊಂದು ಕೊಚ್ಚೆ ಉಲ್ಡಾಡ್ಕೊಂಡು ಒಂದು ಈ ಥರ ಉಲ್ಡಾಡ್ಕೊಂಡು ಬಂದಿದ್ದಾನಲ್ಲ ಇವನೇ. ನೀನು ಮುಂಚೆನ ಇವನು? ಥೂ ಅಯ್ಯಪ್ಪ ಇದೇನಿದು? ಮನು ಬಾರೋ, ನೀನಾದರೂ ಒಂದು ಬಿನ್ಗೆ ನೀರು ಒಯ್ಯಿ. ಮೇಲಕ್ಕೆ ಕುಡ್ದಿರೋದಾದ್ರೂ ಇಳಿದೋಗುತ್ತೆ. ಒಂದು ಬಿನ್ಗೆ ನೀರು ಒಯ್ದು ಬಿಟ್ರೆ ಮೇಲಿಂದ ಈ ಕೊಚ್ಚೆ ಆದರೂ ಹೋಗುತ್ತೆ. ಶಿಶಿ ಅಚ್ಚಿ ಥೂ ಎಮ್ಮೆ. ಆಗ ಅಲ್ಲಿ ನಮ್ಮೂರಾಗ ಒಡ್ನಾಗೆ ಹಿಂಗೆ ಉಲ್ಡಾಡೋದು ಎಮ್ಗಳು. ಹಿಂಗೆ ಕೊಚ್ಚೆ ಮಾಡ್ಕೊಂಬತ್ತವೆ. ಸಿ ಎಮ್ ಉಲ್ಡಾಡ್ದಂಗೆ ಆಗೈತೆ. ಸ್ವೀಟ್ ಅಂತ ತಿನ್ನೆ ಸುಸು. ನಿಮ್ಮ ಮನೆಯವ್ರು ಸ್ವೀಟ್ ತೊಗೊಂಬಂದಿದ್ದಾರೆ. ಅಮ್ಮ ತಾಯಿ ಆ ಸ್ವೀಟು ಬೇಡ, ಯಾರ್ದು ಬೇಡ, ಸುಮ್ಮನಿರ್ತಾಯಿ ಅಂತಿಂದ ಆಮೇಲೆ ಇನ್ನೂ ದಬ ಕಕ್ಕೇಂಡಿಯ. ಮೊದಲೇ ಕೊಚ್ಚೆ ಉಲ್ಡಾಡ್ಸ್ಕೊಂಬಂದವನೇ ಆ ಸ್ವೀಟ್ ತಿಂಬಕ್ಕಾಗುತ್ತಾ? ಸಿ ಥೂ ಎಲ್ಲನ. ಯಪ್ಪ ನಾನು ಆ ಬೆಳೆ ಬಟ್ಟೆನ
ಒಗೆದು ಬೈಕೆಣೋಗಪ್ಪ ಅಂತೇಳಿ ಕೊಟ್ಟಿದ್ದೆ. ಹಿಂಗೆ ಈ ಕಮ್ಮ ನನಗೆ ಕೊಚ್ಚೆ ಉಲ್ಡಾಡ್ಕೊಂಬರಂಗೆ ಬೆಳ್ಳು ಒಗೆದು ಕೊಟ್ಟಂಗಾತು. ಇಂತನಿಗೆ ಕೊಚ್ಚೆ ಉಲ್ಡಾಡ್ಕೊಂಬರಂಗೆ ಕಂಫರ್ಟ್ ಹಾಕಿ ನಾ ಬಟ್ಟೆ ಎಲ್ಲ ಐರನ್ ಮಾಡಿ ವಾಸನೆ ಹೋಗಿ ಅಂತ ಹೇಳಿ ಎಲ್ಲ ನಾನು ಯೋಟ್ ಕಚ್ಬಿಟ್ಟು ಬಟ್ಟೆ ಒಗಿತಿದ್ದೆ. ಥೂ ಸಿ ಕೊಸ್ ಮಾಡ್ದಾನಿಲ್ಲ ರಾಮ. ಥೋ ಹೋಗತ್ತ. ಥೂ ನಾನು ನಮ್ಮಮ್ಮಗೆ ಯಮ್ಮ ಒಳ್ಳೆ ಸೋಪಿನ ಪುಡಿ ತಂದು ಒಳ್ಳೆ ಸೋಪ್ ತಂದು ಅಚ್ಚುಕಟ್ಟ ಬಟ್ಟೆ ಒಗ್ದಿಕ್ಕಮ್ಮ ಒಟ್ಟು ಗಲೀಜಾಗವೇ ಅಂತ ಹೇಳ್ತಿದ್ದೆ. ಸಿ ಇದಕ್ಕೆ ಅಯ್ಯೋ ಇವನೇನ ಇಂಥ ನಂಬದ್ ಗೊತ್ತಿದ್ರು ನಾನು ಬಟ್ಟೆನೇ ಒಗಿಸ್ತಿರ್ಲಿಲ್ಲ ಅಮ್ಮ ಇಂತಾಗೆ ಒಕ್ಕಳೋ ನೀನು ಅಂತ ಹೇಳಿ ನಾನು ಎಲ್ಲ ಮಾಡಿಸ್ತಿದ್ದೆ. ಏಯ್ ಮುಚ್ಚು ಬಾಯ್, ಎಕ್ಸ್ಟ್ರಾ ಮಾತಾಡಬೇಡ. ಇವಾಗೇನು ನಾನು ತಂದಿರೋ ಸ್ವೀಟ್ ತಿನ್ನಬೇಕು ಅಷ್ಟೇ. ನಾನು ಇರೋದೇ ಹಿಂಗೆ. ನನಗೆ ನಾನು ಕೂಲ್ ಮಾಡ್ಕೊಳಕ್ಕೆ ನಾನು ಹೋಗಿ ಕೊಚ್ಚಲ್ಲೇ ಮಲ್ಗೋದು. ನನ್ನ ಬಾಡಿ ಕೂಲ್ ಆಗಬೇಕು, ಹೀಟ್ ಆಗಿರೋ ಬಾಡಿ ನನ್ನ ಬಾಡಿ ಕೂಲ್ ಆಗಬೇಕಂತಂದ್ರೆ ನಾನು ಕೊಚ್ಚಲ್ಲೇ ಮಲ್ಗೋದು. ನನಗೆ ಕೊಚ್ಚೆನೇ ಇಷ್ಟ. ನಾನು ಕೊಚ್ಚಲ್ಲೇ ಇರೋದು 24 ಗಂಟೆ. ನಾನು ಕೊಚ್ಚಲ್ಲೇ ಇರೋದು. ನನಗೆ ಕೊಚ್ಚೆನೇ ಇಷ್ಟ. ನನಗೆ ಕೊಚ್ಚೆನೇ ಇಷ್ಟ. ಈ ಸೀನ್ ಮಾತ್ರ ತುಂಬ ಚೆನ್ನಾಗೈತೆ ಕಣೆ ನೋಡೋದಕ್ಕೆ. ಅಯ್ಯಯ್ಯೋ ನನಗಂತೂ ತುಂಬ ಖುಷಿ ಆಗ್ತೈತೆ ಕಣೆ ಶಾರದಾ. ಅಯ್ಯೋ ನನಗೆ ಎಷ್ಟು ಖುಷಿ ಆಗ್ತೈತೆ ಈ ಸೀನ್ ನೋಡೋದಕ್ಕೆ. ಅಯ್ಯೋ ನನಗೂ ಅಷ್ಟೇ ಗೀತಕ್ಕ ತುಂಬ ಖುಷಿ ಆಗ್ತೈತೆ ಈ ಸೀನ್ ನೋಡೋದಕ್ಕೆ. ಎಂಥ ಸೀನ್ ನೋಡ್ತಾ ಇದೀವಪ್ಪ. ಇದಕ್ಕೆ ಭಾಳ ದಿಸ್ತಿದ್ದ ಕಾಯ್ತಾ ಇದ್ವಿ ನಾನು ನೀನು. ಅಯ್ಯೋ ಎಲ್ಲ ನಿನ್ಕಂಡು ನೋಡ್ತಾ ಇದ್ದಾರೆ. ನನ್ನ ಮರ್ಯಾದೆ ತೆಗಿಬೇಡಪ್ಪ ನೀನು. ಅಯ್ಯೋ ನನ್ನ ಮರ್ಯಾದೆ ಯಾಕೆ ತೆಗಿತೀಯೋ? ಎಲ್ಲಿದ್ದವ ನನಗೆ ಮೂಲವಾಗಿ? ಅಯ್ಯೋ ಕರ್ಮವೇ, ಇವನು ಎಲ್ಲಿದ್ದಪ್ಪ? ಇವನು ಮನೆಯಾಳ ನನಗೆ ಎಲ್ಲಿದ್ದಪ್ಪ ಇವನು? ಅಯ್ಯೋ ಅಯ್ಯಯ್ಯೋ ಅಯ್ಯೋ ಎಲ್ಲಿದ್ದೋ? ಮನೆಯಾಳ ನೀನು ಮನೆಯಾಳ ಎಲ್ಲಿದ್ದೋ? ನನಗೆ ಮೋಸ ಮಾಡೋದಕ್ಕೆ ಎಲ್ಲಿದ್ದೋ? ಸೆಟಪ್ ಅಂಡ್ ಬಾಯ್ ಮಚ್. ಎಕ್ಸ್ಟ್ರಾ ಮಾತುಗಳು ಬೇಡ. ನಾನು ತಂದಿರೋ ಸ್ವೀಟ್ ತಿನ್ನಬೇಕು ಅಷ್ಟೇ. ನೀನು ಸ್ವೀಟ್ ಬೇಡ ಯಾಕೆ ಬೇಡ ತಗೊಂಡೋಗಿ ಮೊದ್ಲು ಅವಳು ಅಂತ ಉತ್ತಮ್ತಾಳೆ. ಕಚ್ಚೆ ಗುಡ್ಡಾಡ್ಸಿ ಬಂದಿರೋ ಸ್ವೀಟ್ ತಿಂದು ಅವಳು ಇನ್ನ ಕಚ್ಚಮ್ಮಂಗೆ ಮಾಡಿಯಾ ನೀನು? ಸಾಕಿ ಕಚ್ಚಮ್ಮಂಗೆ ಮಾಡಿರೋದೇನೆ. ಈಗಲೇ ಕಚ್ಚಮ್ತಾ ಇದ್ದಾಳು ಅವಳು. ಕನ್ನಡಿ ಅಷ್ಟೇ. ಏಯ್ ಎಕ್ಸ್ಟ್ರಾ ಮಾತುಗಳು ಬೇಡ. ನಾನು ಇರೋದು ಹೇಳ್ತಾ ಇದ್ದೀನಿ. ನಾನು ಕಸ ಹೊಡೆಯುವನು. ನನ್ನ ಕೆಲಸ ನನಗೆ ದೊಡ್ಡದು. ನಿಮ್ಮಿಂದ ನಾನು ಈ ವಿಷಯ ಮುಚ್ಚಿಟ್ಟಿದ್ದೆ. ಇನ್ಮೇಲೆ ನಾನು ಮುಚ್ಚಿಡೋದಿಲ್ಲ. ನನ್ನ ಕೆಲಸ ನನಗೇ ದೊಡ್ಡದು. ನಿಮ್ಗೇನು ನಾನು ಹೇಳೋ ಅಂಥದ್ದೇನೂ ಇಲ್ಲ. ಅಯ್ಯೋ ನೋಡೋದ್ರಲ್ಲ ವೀಕ್ಷಕರೇ. ಅಯ್ಯೋ ಸಾಕ್ಲೇಶ್ ನನಗೆ ಎಷ್ಟು ಮೋಸ ಮಾಡಿದ್ದಾನೆ. ಕೊಚ್ಚಲೆಲ್ಲ ಉಲ್ಡಾಡ್ಕೊಂಡು ಸ್ವೀಟ್ ತಗೊಂಬಂದಿದ್ದೀನಿ ಅಂತ ತಂದಿದ್ದಾನೆ. ಕೊಚ್ಚಲ್ಲಿ ಉಲ್ಡಾಡ್ಸ್ಕೊಂಬಂದಿರೋ ಸ್ವೀಟ್ ತಿಂದು ನಾನು ಇನ್ನೂ ವಾಂತಿ ಮಾಡ್ಕೋಬೇಕಾ? ಈ ವಾಮಿಟ್ ಆಗ್ತಾ ಇರೋದೇ ಸಾಲದು. ನಾನಂತೂ ಇಂಜಿನಿಯರ್ ಅಂತ ಹೇಳಿ ತುಂಬ ನಂಬಿದ್ದಕ್ಕೆ ಯಾವ ರೀತಿ ಆಯಿತು ಅಂತ ಹೇಳಿ ನೋಡಿ ವೀಕ್ಷಕರೇ. ಅಯ್ಯೋ ನನಗಂತೂ ಇವಾಗ ಎಲ್ಲ ನಿನ್ಕೊಂಡು ನೋಡ್ತಾ ಇದ್ದಾರೆ. ನನ್ನ ಮರ್ಯಾದೆ ಹೋಯ್ತು. ಅಯ್ಯೋ ನನಗಂತೂ ಹೆಂಗೆಂಗೋ ಆಗ್ತೈತೆ. ತಲೆ ಎಲ್ಲ ತಿರುಗ್ತೈತೆ. ಟೆನ್ಷನ್ ಆಗ್ತೈತೆ ಈ ಸಕ್ಕು ಅವತಾರಗಳು ನೋಡ್ಬಿಟ್ಟು. ಅಯ್ಯೋ ನಮ್ಮ ಅತ್ತಿಗೆ ನಮ್ಮ ಅಣ್ಣರಿದ್ರೆ ನಾನು ಇವತ್ತೆಷ್ಟು ಸದ್ರ ಆಗ್ಬಿಟ್ಟೆ. ನನ್ನ ಗಂಡ ಇಂಜಿನಿಯರ್ ಅಂತ ಹೇಳಿ ಮೆರಿತಾ ಇದ್ದವಳು ಇವತ್ತು ಅವ್ರ ಎದುರಿಗೆಲ್ಲ ನನ್ನ ತಲೆ ತಗ್ಗಿಸ್ಕೊಂಡು ಓಡಾಡೋ ಅಂಥ ಪರಿಸ್ಥಿತಿ ಬಂತಲ್ಲಪ್ಪ. ಅಯ್ಯೋ ದೇವಾ, ಏನಪ್ಪ ಇದು ನಿನ್ನ ಲೀಲೆ? ಯಾಕಪ್ಪ ನನಗೆ ಈ ಥರ ಮಾಡಿದೆ ದೇವ್ರೇ? ಅಲ್ಲ ವೀಕ್ಷಕರೇ, ನೀವಾದರೂ ಹೇಳ್ಬೇಕಾ ನನಗೆ? ಯಾರು ಹೇಳಲಿಲ್ವಲ್ಲ ನನಗೆ. ಅಯ್ಯೋ ನಮ್ಮ ವೀಕ್ಷಕರು ಹೇಳ್ತಾರೆ ಅಂದ್ಕೊಂಡಿದ್ದೆ, ನನಗೂ ಹೇಳಲಿಲ್ವಲ್ಲ ನಮ್ಮ ವೀಕ್ಷಕರು ಯಾರೂ. ಅಯ್ಯೋ ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.